ಭಾಷಾಂತರದ ಸವಾಲುಗಳು ಅನ್ನೋದನ್ನು ಒಂದೆರಡು ಪ್ರಶ್ನೆಗಳನ್ನು ನಾನು ಮೊದಲಿಗೆ ಪ್ರಸ್ತಾಪಿಸ್ತೇನೆ. ಒಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ನಾವು ಕೇಳ್ಕೊಳ್ಬೇಕಾಗಿರೋದು ಏನು ಅಂತ ಅಂದರೆ, ಭಾಷಾಂತರದ ಸವಾಲುಗಳು ಮತ್ತು ನಮ್ಮ ಬದುಕಿನ ಸವಾಲುಗಳು ಇವೆರಡರ ನಡುವೆ ಇರುವ ನಂಟು ಯಾವ ಥರದ್ದು ಅನ್ನೋದು. ಇನ್ನೊಂದು, ನಮ್ಮ ಕನ್ನಡದಲ್ಲಿ ವಿಶೇಷವಾಗಿ ಆರಂಭದ ಮಿಷನರಿ ಭಾಷಾಂತರಕಾರರು ಮಾಡಿದ ಭಾಷಾಂತರಗಳು ಮತ್ತು ಸ್ಥಳೀಯ ಭಾಷಾಂತರಕಾರರು ಮಾಡಿದಂತಹ ಭಾಷಾಂತರಗಳು, ಈ ಭಾಷಾಂತರಗಳ ಉದ್ದೇಶ ಏನಾಗಿದ್ವು, ಇವುಗಳಿಗೂ ನಮ್ಮ ಭಾಷಾಂತರದ ಸವಾಲುಗಳಿಗೂ ನಂಟು ಇದೆಯೇ? ಇದು ಕೂಡ ನಾವು ಭಾಷಾಂತರದ ಸವಾಲುಗಳನ್ನು ಕುರಿತು ಮಾತನಾಡುವಾಗ ಕೇಳ್ಕೊಳ್ಬೇಕಾಗಿರುವಂಥ ಒಂದು ಮುಖ್ಯವಾದಂತಹ ಪ್ರಶ್ನೆ ಮತ್ತು ನಾವು ಚಿಂತಿಸಬೇಕಾಗಿರುವಂಥ ಒಂದು ಮುಖ್ಯವಾದಂಥ ಏರಿಯಾ. ಹಾಗೆ ಸ್ನೇಹಿತರೆ, ಈ ಅನುವಾದದ ಸವಾಲುಗಳ ಬಗ್ಗೆ ಯೋಚನೆ ಮಾಡುವಾಗ ನಾವು ಎರಡು ನೆಲೆಯಲ್ಲಿ ಇದನ್ನು ಯೋಚಿಸಬಹುದು ಅಂತ ಅನ್ಸುತ್ತೆ. ಈ ಎರಡು ನೆಲೆ ಯಾವುದು ಅಂತಂದರೆ, ಅನುವಾದಕನ ನೆಲೆ, ಅನುವಾದದ ಪ್ರಕ್ರಿಯೆಯಲ್ಲಿ ಉಂಟಾಗುವಂತಹ ಅನುವಾದದ ಸವಾಲುಗಳು, ಇದು ಒಂದು ನೆಲೆಯದ್ದಾದರೆ, ಇನ್ನೊಂದು ನೆಲೆಯದ್ದು ಆ ಅನುವಾದಗಳನ್ನು ಪಡೆಯುತ್ತಿರುವ ಸಮಾಜ, ಆ ಅನುವಾದಗಳನ್ನು ಪಡೆಯುತ್ತಿರುವ ಭಾಷಿಕ ಸಮುದಾಯ ಎದುರಿಸುವಂತಹ, ಆ ಮೂಲಕ ಎದುರಿಸುವಂತಹ ಸವಾಲು. ನಾನು ಮೊದಲನೇ ಪ್ರಶ್ನೆ ಏನು ಹೇಳಿದ್ನೋ ಅದಕ್ಕೂ ಇದಕ್ಕೂ ಒಂದು ನಂಟು ಇದೆ. ಈ ಎರಡು ನೆಲೆಯಲ್ಲಿ ನಾವು ಈ ಸವಾಲುಗಳನ್ನು ನೋಡುವುದಕ್ಕೆ, ಗ್ರಹಿಸುವುದಕ್ಕೆ, ವಿಶ್ಲೇಷಿಸುವುದಕ್ಕೆ ಸಾಧ್ಯ ಇದೆ. ಹಾಗೆಯೇ ನಮ್ಮಲ್ಲಿ ಅನುವಾದ ಅಂದ್ರೇ ಎರಡು ಭಾಷೆಗಳ ನಡುವೆ ನಡೆಯುವ ಒಂದು ವ್ಯವಹಾರ. ಕೆಲವೊಮ್ಮೆ ಒಂದೇ ಭಾಷೆಯ ಒಳನುಡಿಗಳಲ್ಲಿ, ಪ್ರಾದೇಶಿಕವಾದಂತಹ ಭೇದಗಳಲ್ಲಿ ಆ ಅನುವಾದಗಳು ಸಂಭವಿಸಬಹುದು. ಉದಾಹರಣೆಗೆ ಗದ್ಯಾನುವಾದಗಳು ನಮ್ಮಲ್ಲಿ ಬೇಕಾದಷ್ಟಾಗಿದೆ, ಹಳೆಗನ್ನಡ ಕಾವ್ಯಗಳ ಗದ್ಯಾನುವಾದಗಳು ಬೇಕಾದಷ್ಟಾಗಿದೆ. ಹಾಗೆಯೇ ಒಂದು ಪ್ರಾದೇಶಿಕವಾದ ಒಳನುಡಿ ಮತ್ತು ಇನ್ನೊಂದು ಪ್ರಾದೇಶಿಕವಾದ ಒಳನುಡಿ, ಈ ಒಳನುಡಿಗಳಲ್ಲಿ ಬೇರೆ ಬೇರೆ ರೀತಿಯ ಅನುವಾದಗಳು ನಡೆದಿರುವಂಥದ್ದು ಇದೆ ನಮ್ಮಲ್ಲಿ. ಅಂದರೆ ಬೈಲಿಂಗ್ವೆಲ್ಸ್ ಬೈ ಬರ್ತ್ ಆ್ಯಂಡ್ ಸೀಕ್ವೆನ್ಷಿಯಲ್ ಬೈಲಿಂಗ್ವೆಲ್ಸ್ ಅಂತ ಹೇಳಿ, ಈ ಬೈಲಿಂಗ್ವೆಲ್ಸು ಮಲ್ಟಿಲಿಂಗ್ವೆಲ್ಸಲ್ಲಿ ಎರಡು ವಿಧ ಇರುತ್ತೆ ಮನುಷ್ಯರಲ್ಲಿ. ಕೆಲವರು ಬೈ ಬರ್ತ್ ಬೈಲಿಂಗ್ವೆಲ್ಸ್ ಇರ್ತಾರೆ. ಕೆಲವು ಗಡಿ ಪ್ರದೇಶಗಳಲ್ಲಿ ದ್ವಿಭಾಷಿಕ ಪ್ರದೇಶ ಇರ್ತವೆ, ಬಹುಭಾಷಿಕ ಪ್ರದೇಶ ಇರ್ತವೆ. ನೀವು ಚಾಳಕೆರೆ ಪ್ರದೇಶಕ್ಕೆ ಹೋದರೆ, ದುರ್ಗ ಪ್ರದೇಶಕ್ಕೆ ಬಂದರೆ ತೆಲುಗು ಕನ್ನಡ ಎರಡೂ ಕೂಡ ಮೊದಲ ಭಾಷೆಗಳು, ಮನೆ ಭಾಷೆಗಳು, ಮಾತೃಭಾಷೆಗಳು, ಒಂದಲ್ಲ ಎರಡೂ. ಸೊ ನೀವು ಆಗ ಕನ್ನಡ ಮತ್ತು ತೆಲುಗುಗಳ ನಡುವೆ ಅನುವಾದಕ್ಕೆ ತೊಡಗಿದ್ರೆ ನಿಮಗೆ ಎದುರಾಗುವ ಸವಾಲುಗಳ ಸ್ವರೂಪ ಬೇರೆ ಇರ್ತದೆ. ಕನ್ನಡ ಮತ್ತು ಹಿಂದಿ, ಕನ್ನಡ ಮತ್ತು ಇಂಗ್ಲೀಷ್ ನೀವು ಎಜುಕೇಷನ್ ಮೂಲಕ ಅಥವಾ ಬೇರೆಯ ರೀತಿಯಲ್ಲಿ ಮೊದಲ ನುಡಿ ಅಲ್ಲದೆ ಎರಡನೇ ನುಡಿಯಾಗಿ ನೀವು ಸೀಕ್ವೆನ್ಷಿಯಲ್ ಬೈಲಿಂಗ್ವೆಲ್ಸ್ ಆದಲ್ಲಿ, ಆವಾಗ ನೀವು ಕನ್ನಡ ಮತ್ತು ಇಂಗ್ಲೀಷ್ನ ನಡುವೆ ಅನುವಾದಗಳನ್ನು ನಡೆಸುವಾಗ ನೀವು ಎದುರಿಸುವಂತಹ ಸವಾಲುಗಳು ಬೇರೆಯ ಸ್ವರೂಪದ್ದವು ಆಗಿರ್ತವೆ ಅಂತ. ಆ್ಯಂಡ್ ಅನುವಾದದ ಕುರಿತಾದ ಸವಾಲುಗಳನ್ನು ಕುರಿತು ಮಾತನಾಡುವಾಗ ನಾವು ಇನ್ನೊಂದು ಅಂಶವನ್ನು ನಾವು ಗಮನಿಸ್ಕೋಬೇಕು. ಅದೇನು ಅಂತಂದರೆ, ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಲ್ಲ, ಅದು ಕನ್ನಡ ಎಮ್ ಎ ಮಾಡೋರು ಇರ್ಬೋದು, ಇಂಗ್ಲೀಷ್ ಎಮ್ ಎ ಮಾಡೋರು ಇರ್ಬೋದು, ನಿಮ್ಗೇನೋ ಒಂದು ಅಪೇಕ್ಷೆ ಇರ್ತದೆ. ಅನುವಾದದ ಸಾಧ್ಯತೆಗಳು, ಅನುವಾದದ ಸವಾಲುಗಳು, ಅನುವಾದದ ಸ್ವರೂಪ, ಅನುವಾದ ಮಾಡಬಹುದಾದ ವಿಧಾನಗಳು, ಅನುವಾದದ ಸಿದ್ಧಾಂತಗಳು ಇತ್ಯಾದಿಯ ಬಗ್ಗೆ ನಿಮಗೇನೋ ಕೆಲವು ಅಪೇಕ್ಷೆಗಳಿರ್ತವೆ. ಅಕಾಡೆಮಿಕ್ ಆಗಿ ಮೇಷ್ಟ್ರ ಮಾತುಗಳಿಂದ, ಇಲ್ಲಿ ಬಂದು ಭಾಷಣ ಮಾಡೋ ಭಾಷಣಕಾರರಿಂದ ನಾವೇನಾದರೂ ಸ್ಟಡಿ ಮೆಟೀರಿಯಲ್ಸು, ಸ್ವಲ್ಪ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಸ್ವಲ್ಪ ಮಾಹಿತಿ ಸಾಮಗ್ರಿ ನಾವು ಪಡಿಬಹುದಾ ಅನ್ನುವ ಕೆಲವು ಅಪೇಕ್ಷೆಗಳು ಇರ್ಬೋದು. ಇನ್ನು ಕೆಲವು ನೀವೇ ಬೇರೆ ಬೇರೆ ರೀತಿಯ ಅನುವಾದಗಳಲ್ಲಿ ತೊಡಗೋದಕ್ಕೆ ಬೇಕಾದಂತಹ ಆ ಪ್ರವೇಶಿಕೆಯ ಕೆಲವು ಸಂಗತಿಗಳು ನಿಮ್ಮಲ್ಲಿ ಅಪೇಕ್ಷೆ ಇರ್ಬೋದು, ಇದು ಬೇಕು ಅನ್ನುವ ಅಪೇಕ್ಷೆ ಇರ್ಬೋದು. ಆದರೆ ಈ ಬೇಕು ಅನ್ನುವ ಅಪೇಕ್ಷೆಗೂ ಮತ್ತು ನಾವು ಕೊಡೋರೇನೋ ಕೊಡ್ತೀವಲ್ಲ, ಕೊಡೋದಕ್ಕೆ ಕೆಲವೊಮ್ಮೆ ಸಂಬಂಧವೇ ಇಲ್ಲದೆ ಇರ್ಬೋದು. ನಾವು ಏನು ಕೊಡ್ತೀವೋ ಅದನ್ನು ನೀವು ತಗೋಬೇಕು ಅಷ್ಟೇ. ನೀವು ಕೇಳಿದ್ದನ್ನು ನಾವು ಕೊಡೋಲ್ಲ ಎಷ್ಟೋ ವೇಳೆ, ಅಥವಾ ಕೊಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಗೆ ಬೇಕಾದದ್ದು ರೀಚ್ ಆಗದೆ ಇರಬಹುದು. ನಿಮ್ಮಲ್ಲಿ ಬೆಳಗ್ಗೆ ಆ ಥರದ ಅನುಭವಗಳಾಗಿರ್ಬೋದು ಕೆಲವು ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ. ಈಗ ಮತ್ತೆ ನಾನು ಈ ಸವಾಲುಗಳ ವಿಚಾರಕ್ಕೆ ಬರ್ತೀನಿ. ಸ್ನೇಹಿತರೆ, ಅಂದರೆ ಅವರಿಗೆ ಆಕರಗಳಿದ್ದಾವೆ. ಕನ್ನಡದಲ್ಲಿ ಅವರು ರೀಕ್ರಿಯೇಟ್, ರೀನರೇಟ್ ಮಾಡ್ತಾರೆ. ನಾನು ಮೊದಲಿಗೆ ಇನ್ನೊಂದು ಮಾತನ್ನು ಪ್ರಸ್ತಾಪ ಮಾಡಿದ್ದೆ. ನಮ್ಮಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್ ಇಲ್ಲಿ ಅನುವಾದಗಳನ್ನು ಮಾಡುವುದಕ್ಕೆ ತೊಡಗಿದಾಗ ನಮ್ಮವರು ಕೆಲವು ಅನುವಾದಗಳನ್ನು ಮಾಡಿದ್ರು, ಬೇರೆ ಬೇರೆ ಉದ್ದೇಶಗಳಿಂದ ಅನುವಾದಗಳನ್ನು ಮಾಡಿದ್ರು. ರೋಮಿಯೋ ಜೂಲಿಯಟ್ ಅನ್ನ ರಾಮವರ್ಮ ಲೀಲಾವತಿ ಅಂತ ಮಾಡಿದ್ರು, ಮ್ಯಾಕ್ಬೆತ್ ಅನ್ನ ಪ್ರತಾಪ ರುದ್ರದೇವ ಅಂತ ಮಾಡಿದ್ರು, ಶಾಕುಂತಲವನ್ನ ಕರ್ನಾಟಕ ಶಾಕುಂತಲ ನಾಟಕಂ ಅಂತ ಮಾಡಿದ್ರು. ನೋಡಿ, ಆ ಅನುವಾದ ಮಾಡಿದ ನೆಲೆಯಲ್ಲಿನೇ
ಗ್ರಹಿಕೆಯಲ್ಲಿನೇ ಭಿನ್ನತೆಗಳಿದ್ದಾವೆ. ಕರ್ನಾಟಕ ಶಾಕುಂತಲ ನಾಟಕಂ ಅಂದಾಗ ಅದು ಶಾಕುಂತಲ ನಾಟಕ ಈಗಾಗಲೇ ಇದೆ, ಅದು ಕನ್ನಡದಲ್ಲಿ ಮರುನಿರೂಪಣೆ ಆಗ್ತಾ ಇದೆ. ಹಾಗೇನೆ ಕರ್ನಾಟಕ ಭಾರತ ಕಥಾಮಂಜರಿ, ಕನ್ನಡ ಭಾರತ, ಅದು ಒಂದು ಸಂಸ್ಕೃತ ಭಾರತ ಇದೆ, ಅದು ಗೊತ್ತು ನಮ್ಗೆ, ಆದ್ರೆ ಕನ್ನಡ ಭಾರತ ಒಂದು ಬೇಕು, ಅದಕ್ಕೆ ನಾವು ಇದನ್ನು ಬರಿತಾ ಇದ್ವಿ. ಆದ್ರೆ ನಾವು ರಾಮವರ್ಮ ಲೀಲಾವತಿ, ಪ್ರತಾಪ ರುದ್ರದೇವ, ರಕ್ತಾಕ್ಷಿ ಇವುಗಳನ್ನೆಲ್ಲ ನೋಡಿದಾಗ ಯಾಕೆ ಹೆಸರುಗಳೇ ಬದಲಾಯಿಸ್ಬಿಟ್ಟಿದಾರಲ್ಲ? ಶ್ರೀಕಂಠಯ್ಯ ಅಂತ ಒಬ್ರು ಈ ಅನುವಾದಗಳ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಎಂ.ಎಲ್. ಶ್ರೀಕಂಠೇಶ್ ಗೌಡರು ಈ ಅನುವಾದಗಳ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಗಳನ್ನ ಮಾಡುವ ಬಗೆಗೆ ಮಾತಾಡ್ತಾ ಎಂ.ಎಲ್. ಶ್ರೀಕಂಠೇಶ್ ಗೌಡರು ಒಂದು ಹೋಲಿಕೆ ಕೊಡ್ತಾರೆ. ಎರಡು ತಟಾಕಗಳ ನಡುವಿನ ನೀರು ಗುಣಮಟ್ಟದಲ್ಲಿ, ರುಚಿಯಲ್ಲಿ ಬಹಳವೇ ವ್ಯತ್ಯಾಸವನ್ನು ಹೊಂದಿಲ್ಲದೆ ಇದ್ದರೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿರುವ ತಟಾಕದಿಂದ ಕಡಿಮೆ ಪ್ರಮಾಣದ ನೀರಿರುವ ತಟಾಕಕ್ಕೆ ನೀರು ಹರಿಯುವ ಹಾಗೆ ಸಂಸ್ಕೃತದಿಂದ ಸಾಹಿತ್ಯ ಇಲ್ಲಿಗೆ ಹರಿದು ಬಂದಿದೆ ಅಂತ ಹೇಳ್ತಾರೆ ಅವರು. ಇಂಗ್ಲಿಷ್ ಈಗ ನೋಡ್ಬೋದ ನಾವು? ನೋಡಕ್ಕಾಗಲ್ಲ. ನಾನು ಕೆಲವು ಉದಾಹರಣೆಗಳನ್ನ ಶೇಕ್ಸ್ಪಿಯರ್ ನಾಟಕಗಳ ಅನುವಾದಗಳ ಉದಾಹರಣೆಗಳನ್ನ ಕೊಟ್ನಲ್ಲ, ಅಲ್ಲಿ ನಮ್ಗೆ ಬಹಳ ಮುಖ್ಯವಾಗಿ ಕಾಡುವುದು ಸ್ಥಳೀಯತೆಯ ಪ್ರಶ್ನೆ. ಯಾವುದೋ ಒಂದು ನಮ್ಗೆ ಹೆಸರು ಓದಿದ ಕೂಡ್ಲೇನೆ, ಜೂಲಿಯೆಟ್ ಅಂತ ಅಂದ ಕೂಡ್ಲೇನೆ ಇದು ನಮ್ದಲ್ಲ, ಇದು ಅನ್ಯ, ಇದು ಪರಕೀಯ ಅಂತ ಅನ್ನಿಸ್ಬಿಡತ್ತೆ. ಈ ಪರಕೀಯತೆ ಓದುಗನಿಗೂ ಸಮಾಜಕ್ಕೂ ಭಾಷಾಂತರಕಾರನಿಗೂ ಕಾಡುವ ಒಂದು ಪ್ರಶ್ನೆ. ಅದನ್ನ ಪರಿಹರಿಸ್ಕೊಳ್ಳೋದಕ್ಕೆ ಅವ್ರೇನ್ ಮಾಡ್ತಾರೆ? ಸರಿ, ಅದನ್ನ ಸ್ಥಳೀಕರಿಸು, ರೂಪಾಂತರಿಸು. ಕುವೆಂಪು ಅದಕ್ಕೆ ರಕ್ತಾಕ್ಷಿ ಮಾಡೋದು, ಹೆಸರನ್ನೇ ಬದಲಾಯಿಸ್ಬಿಡ್ತಾರೆ. ಬಸವಯ್ಯ ಅಂತ ನೀರು ಹೆಸರನ್ನೇ ಬದಲಾಯಿಸ್ಬಿಡ್ತಾರೆ. ಅದನ್ನ ಕೆಲವರು ಟೀಕೆ ಮಾಡಿರುವುದು ಹಿಂದೆ. ಅಲ್ಲಪ್ಪ, ಕಲ್ಲಂಗಡಿ ಹಣ್ಣು ಅಂತ ಇರುತ್ತೆ, ಅದನ್ನ ಇಂಗ್ಲಿಷ್ ಅನುವಾದ ಮಾಡುವಾಗ ನೀವು ಸ್ಟೋನ್ ಬಜಾರ್ ಫ್ರೂಟ್ ಅಂತ ಅನುವಾದ ಮಾಡ್ತೀರೇನ್ರಿ? ನಾಮಪದನ ಎಲ್ಲಾದ್ರೂ ಹಿಂಗೆ ಅನುವಾದ ಮಾಡೋದುಂಟೆ? ಮಾಡಬಾರ್ದು. ಬಟ್ ಇತ್ತೀಚೆಗೆ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿ ಕೇಳಲ್ಪಡ್ತಾ ಇದೆ. ಆ ಪ್ರಶ್ನೆ ಏನು ಅಂತಂದ್ರೆ, ಅನುವಾದ ಮಾಡುವಾಗ ಯಾವುದೇ ಕೃತಿ, ಸಾಹಿತ್ಯ ಕೃತಿಯನ್ನು ಅನುವಾದ ಮಾಡುವಾಗ ಅನುವಾದದ ರೀತಿ ಅನ್ನಿಸ್ಬೇಕೋ ಅಥವಾ ಅದು ನಮ್ಮದೇ ಅಂತ ಅನ್ನಿಸ್ಬೇಕೋ, ಅದು ಇಲ್ಲಿನದೇ ಒಂದು ಕೃತಿ ಅಂತ ಅನ್ನಿಸ್ಬೇಕೋ, ಇಲ್ಲ ಅದು ಅನುವಾದ ಅಂತ ಅನ್ನಿಸ್ಬೇಕೋ? ಬಹಳ ಮುಖ್ಯವಾದಂತಹ ಪ್ರಶ್ನೆ. ನಿಮ್ದೇ ಪ್ರಶ್ನೆನಾ? ನಮ್ಮದೇ ಅನ್ನಿಸ್ಬೇಕು ಅಂತ ಇದೀವಿ. ಎಸ್, ಹಾಗನ್ಸುತ್ತೆ, ಎಲ್ರಿಗೂ ಹಾಗನ್ಸುತ್ತೆ, ಅನ್ನಿಸ್ಬಹುದು. ಆದರೆ ಕಾಲನೈಸ್ಡ್ ಆದಂತಹ ನಾವು, ಡಿಕಾಲನೈಸೇಷನ್ ಬಗ್ಗೆ ಮಾತಾಡುವ ನಾವು, ಡಿಕಾಲನೈಸೇಷನ್ ಆಫ್ ನಾಲೆಡ್ಜ್, ಡಿಕಾಲನೈಸೇಷನ್ ಆಫ್ ಥಾಟ್ ಪ್ರಾಸೆಸ್, ಇದನ್ನ ಮಾತಾಡುವ ನಾವು, ನಮ್ಮ ಒಂದು ಕೃತಿ ಇಂಗ್ಲಿಷಿಗೆ ಹೋದಾಗ ಅದು ನಮ್ಮಿಂದ ಹೋಗಿರುವ ಕೃತಿ ಅಂತ ಓದುವವರಿಗೆ ಅನ್ನಿಸಬೇಕೋ ಬೇಡವೋ? ನಿಮಗ್ ಬರೋವಾಗ ಮಾತ್ರ ನಿಮ್ದು ಅನ್ನಿಸ್ಬೇಕು, ನಿಮ್ಮಿಂದ ಹೋಗುವಾಗ ಮಾತ್ರ ನಮ್ದು ಅನ್ನಿಸ್ಬೇಕು ಅಲ್ವಾ? ಸೊ ದಿಸ್ ಇಸ್ ದ ಕ್ವೆಶ್ಚನ್ ಆಫ್ ಐಡೆಂಟಿಟಿ. ಇದು ನಮ್ಮ ಅನನ್ಯತೆಯ ಪ್ರಶ್ನೆ. ಅನುವಾದದಲ್ಲಿ ಅನನ್ಯತೆ ನಷ್ಟವಾಗಬೇಕೋ ಉಳಿಬೇಕೋ? ಉಳಿಬೇಕು ಅನ್ನುವುದಾದರೆ ಅನುವಾದವಾಗಿಯೇ ಅನ್ನಿಸಬೇಕು. ಇದೇ ನುಡಿಯ ಕೃತಿ ಅಂತ ಅನ್ನಿಸ್ಬಾರ್ದು. ಓದುವಾಗ ಪ್ರತಿ ಸಾಲಿನಲ್ಲೂ ಇದು ನಮ್ದಲ್ಲ, ಇದು ಕನ್ನಡದ್ದು, ಇದು ತಮಿಳಿಂದು, ಇದು ಬೆಂಗಾಲಿದು, ಇದು ಹಿಂದಿದು ಅಂತ ಇಂಗ್ಲಿಷ್ನವ್ರಿಗೆ ಅನ್ನಿಸ್ಬೇಕು. ಭಾಷೆಯ ನೆಲೆಯಲ್ಲಿ, ಅನುವಾದದ ನೆಲೆಯಲ್ಲಿ, ಸಾಮಾಜಿಕವಾಗಿ, ನಾಟ್ ಅಟ್ ದಿ ಲೆವೆಲ್ ಆಫ್ ಟ್ರಾನ್ಸ್ಲೇಟಿಂಗ್ ಪ್ರಾಸೆಸ್, ಸಾಮಾಜಿಕವಾಗಿ ನಾವು ಅನುಭವಿಸ್ತಾ ಇರುವಂತಹ ಒಂದು ದೊಡ್ಡ ಸವಾಲು, ಎದುರಿಸ್ತಾ ಇರುವಂತಹ ಒಂದು ದೊಡ್ಡ ಬಿಕ್ಕಟ್ಟು ಅದೇನು ಅಂತಂದ್ರೆ, ಕನ್ನಡ ನಿರಂತರವಾಗಿ ಪಡೆಯುವ ಭಾಷೆ ಅನ್ನುವ ಆರೋಪಕ್ಕೆ ಗುರಿಯಾಗಿದೆ. ಕೊಡುವ ಭಾಷೆಯಾಗಿ ಇದು ಬೆಳೀತಾ ಇಲ್ಲ. ಯಾಕೆ ಬೆಳೀತಾ ಇಲ್ಲ ಅಂತ ಅಂದ್ರೆ, ಇಡೀ ಜಗತ್ತಿನ ಬೇರೆ ಬೇರೆ ಬಹುಸಂಖ್ಯಾತ ಸಮುದಾಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ, ನೀವು ಧಾರ್ಮಿಕವಾಗಿ ಸಮುದಾಯಗಳನ್ನು ಯೋಚಿಸುವುದಾದ್ರೆ, ಕ್ರಿಶ್ಚಿಯನ್ ಕಮ್ಯುನಿಟಿ, ಹಿಂದೂ ಕಮ್ಯುನಿಟಿ, ಸಿಖ್ ಕಮ್ಯುನಿಟಿ, ಇಸ್ಲಾಂ ಕಮ್ಯುನಿಟಿ, ಬಹಳ ದೊಡ್ಡ ದೊಡ್ಡ ಸಮುದಾಯಗಳು. ಭಾಷಿಕವಾಗಿ ಕನ್ನಡ ಆ ಸಮುದಾಯಗಳ ಎದುರಿಗೆ ಚಿಕ್ಕ ಸಮುದಾಯ. ನಾವು 7 ಕೋಟಿ ಚಿಲ್ಲರೆ ಇದ್ದೀವಿ ಅಂತ ಅಂದ್ಕೋಬಹುದು. ಬಟ್ ಜಗತ್ತಿನ ಸಮುದಾಯಗಳಿಗೆ ಹೋಲಿಸಿದರೆ, ಭಾಷಿಕವಾಗಿಯೂ ತಗೊಳ್ಳಿ, ಫ್ರೆಂಚ್, ಜರ್ಮನ್, ಚೈನೀಸ್, ಇಂಗ್ಲಿಷ್, ಈವನ್ ಹಿಂದಿ, ಈ ಭಾಷಿಕ ಸಮುದಾಯಗಳಿಗೆ ವೈಶ್ವಿಕವಾಗಿ ನೀವು ಕನ್ನಡ ಸಮುದಾಯವನ್ನು ಕಂಪೇರ್ ಮಾಡಿಕೊಂಡ್ರೆ ನಾವು ಅಲ್ಪಸಂಖ್ಯಾತರು. ಈ ಬಹುಸಂಖ್ಯಾತ ರಾಜಕಾರಣ ಇದೆಯಲ್ಲ, ಇದು ನಿಮ್ಗೆ ಬಹಳ ದೊಡ್ಡ ಮಾರ್ಕೆಟ್ ಪಾಲಿಟಿಕ್ಸ್ ಅನ್ನು ನಡೆಸ್ತಾ ಇರುತ್ತೆ.
ನಿಮ್ಮ ಕನ್ನಡ ಕೃತಿ ಇಂಗ್ಲಿಷ್ಗೆ ಹೋದ್ರೆ ಕೊಳ್ಳೋರು ಯಾರು, ಓದೋರು ಯಾರು? OUP-ನಲ್ಲೋ ಪೆಂಗ್ವಿನ್ನಲ್ಲೋ ಪಬ್ಲಿಷ್ ಮಾಡುವಾಗ ಅವ್ರು ಕೇಳುವ ಮೊದಲ ಪ್ರಶ್ನೆ, ನಿಮ್ಮ ಮಾರ್ಕೆಟಬಿಲಿಟಿ ಎಷ್ಟು? ಪ್ರೀ ರಿಲೀಸ್ ಬುಕಿಂಗ್ಸ್ ಎಷ್ಟಾಗ್ತವೆ ಕೇಳ್ತಾರೆ. ಈ ಯಾರೋ ಮೊಗಳಿ ಗಣೇಶನ್ ಒಂದು ಕತೆ ತಗೊಂಡೋದ್ರೆ ಯಾರು ಅಂತಾನೆ ಗೊತ್ತಿರಲ್ಲ, ಇಮೇಜೇ ಇರಲ್ಲ ಇಂಗ್ಲಿಷ್ ಅಲ್ಲಿ. ಆದ್ರೆ ಮಹಾದೇವನ್ ಕುಸುಂಬಾಲೆ ಇಂಗ್ಲಿಷಿಗೆ ಹೋದಾಗ ಪ್ರೀ ರಿಲೀಸ್ ಬುಕಿಂಗ್ಸ್ 1,000 ಆಗಿತ್ತು. ಅದೇ ಬಹಳ ದೊಡ್ಡದು. ಒಂದ್ ಸಣ್ಣ ಭಾಷೆಯ ಪ್ರೀ ರಿಲೀಸ್ ಬುಕಿಂಗ್ಸ್ 1,000 ಆಗೋದು ಬಹಳ ದೊಡ್ಡದು. ಮಲಯಾಳಂ ಅಲ್ಲಾದ್ರೆ ನಿಮ್ಗೆ 5,000 ಪ್ರೀ ಬುಕಿಂಗ್ಸ್ ಆಗುತ್ತೆ. ಕನ್ನಡದಿಂದ ಮಲಯಾಳಂ ಹೋದ್ರೆ 5,000 ಪ್ರೀ ಬುಕಿಂಗ್ಸ್ ಆಗುತ್ತೆ. ಬಹಳ ದೊಡ್ಡ ಮಾರ್ಕೆಟಿಂಗ್ ನೆಟ್ವರ್ಕ್ ಇದೆ, ರೀಡರ್ಸ್ ನೆಟ್ವರ್ಕ್ ಇದೆ. ಕನ್ನಡದಲ್ಲಿ ಆ ತರದ ರೀಡರ್ಸ್ ನೆಟ್ವರ್ಕ್ ಇಲ್ಲ. ನೀವು 1,000 ಪ್ರತಿ ಖರ್ಚು ಮಾಡಬೇಕು ಅಂತಂದ್ರೆ ಒದ್ದಾಡ್ ಸಾಯ್ಬೇಕು. ಕತೆ ಆದ್ರೆ ಜನ ಸ್ವಲ್ಪ ಒಂಚೂರು ಮೂವಬಲ್ ಪ್ರಾಡಕ್ಟ್ ಅಂತ ನೋಡ್ತಾರೆ. ಕವಿತೆ ಆಗೋದ್ರಂತೂ ಕೊನೆಗೂ ಉಳಿಯುವುದು ಕವಿತೆ ಒಂದೇ, ಅಂದ್ರೆ ಮಾರಾಟವಾಗದೆ ಉಳಿಯುವುದು ಕವಿತೆ ಒಂದೇ. ಆ ಅರ್ಥದಲ್ಲಿ ಹೇಳಿದ್ದು ನಾನು. ಅವಾಗ ಟ್ರಾನ್ಸ್ಲೇಷನ್ಗೆ ಸಮಾಜದಲ್ಲಿ ಇರುವ ದೊಡ್ಡ ಸವಾಲು ಯಾವುದು ಅಂತಂದ್ರೆ ಮಾರ್ಕೆಟಿಂಗ್ ಪಾಲಿಟಿಕ್ಸ್. ಬಹುಸಂಖ್ಯಾತ ರಾಜಕಾರಣ, ಬಹುಸಂಖ್ಯೆಯ ಸಮುದಾಯಗಳು, ಬಹುಸಂಖ್ಯೆಯ ಭಾಷಾ ಸಮುದಾಯ ಮತ್ತು ಧಾರ್ಮಿಕ ಸಮುದಾಯಗಳು ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಸಮಾಜದ ಒಳಗಡೆ ಹೇರ್ತಾ ಇರ್ತವೆ. ಯಾಕೆ ಕನ್ನಡ ಮತ್ತೆ ಮತ್ತೆ ಪಡೆಯುವ ಭಾಷೆಯಾಗಿಯೇ ಉಳಿಯಬೇಕಾದ ಒಂದು ಸ್ಥಿತಿ ಬಂತು? ಅದಕ್ಕೆ ಇಲ್ಲಿದೆ ಉತ್ತರ. ಇದನ್ನ ಮೀರೋದು ಹೇಗೆ ಅಂದ್ರೆ ನಾವು ಬೈಲಿಂಗ್ವಲ್ಸ್ ಆಗ್ಬೇಕು, ಬೈಲಿಂಗ್ವಲ್ ರೀಡರ್ಸ್ ಆಗ್ಬೇಕು. ನಾವು ನಮ್ಮಲ್ಲಿ ಓದುಗ ಸಮುದಾಯವನ್ನ ಕಟ್ಟುವುದನ್ನ ನಡೆಸ್ಬೇಕು, ಮಾಡ್ಬೇಕು. ಅಲ್ಲಪ್ಪ, ಲಂಡನ್ ನಲ್ಲಿರೋನು ಒಬ್ಬನು ಓದ್ಬೇಕು, ಅಮೆರಿಕದಲ್ಲಿರೋನು ಒಬ್ಬನು ಓದ್ಬೇಕು, ರಷ್ಯಾದಲ್ಲಿರೋನು ಒಬ್ಬನು ಇಂಗ್ಲಿಷ್ ಓದ್ಬೇಕು ಅಂತ ಅಪೇಕ್ಷೆ ಪಡುವುದಿದೆಯಲ್ಲ, ಅಥವಾ ಅದನ್ನು ಸಾಧ್ಯ ಮಾಡುವುದಿದೆಯಲ್ಲ, ಅದು ಬಹಳ ಕಠಿಣವಾದಂತಹ ಕೆಲಸ. ನಮ್ಮಲ್ಲೊಂದು ಬೈಲಿಂಗ್ವಲ್ ರೀಡಿಂಗ್ ಡೆವಲಪ್ ಆಗ್ಬೇಕು. ಓದುಗ ಸಮುದಾಯವನ್ನ ಕಟ್ಟುವ ಕೆಲಸ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅದು ಎಲ್ಲಕ್ಕೂ, ಸಾಹಿತ್ಯದ ಎಲ್ಲ ಬಗೆಯ ಪ್ರಮೋಷನ್ಗೂ ಮುಖ್ಯವಾದದ್ದು. ನಾವು 2 ನೆಲೆಯಲ್ಲಿ ಭಾಷಾಂತರದ ಸವಾಲುಗಳು ಇರ್ತವೆ ಅನ್ನುವುದನ್ನ ಬೆಳಗ್ಗೆನೆ ಒಂಚೂರು ಕೇಳಿಸ್ಕೊಂಡಿದ್ದೀವಿ. ಒಂದು ಭಾಷೆಯ ನೆಲೆಯ ಸವಾಲುಗಳು, ಇನ್ನೊಂದು ಸಂಸ್ಕೃತಿಯ ನೆಲೆಯ ಸವಾಲುಗಳು ಅಂತ. ಈ ಭಾಷೆಯ ನೆಲೆಯ ಸವಾಲುಗಳು ಮತ್ತು ಸಂಸ್ಕೃತಿಯ ನೆಲೆಯ ಸವಾಲುಗಳು ಹೇಗೆ ಭಿನ್ನ ಅಂತಂದ್ರೆ, ಸಂಸ್ಕೃತಿಯ ಪ್ರತಿಯೊಂದು ಅಭಿವ್ಯಕ್ತಿಯು ಭಾಷಿಕ ರೂಪದಲ್ಲಿಯೇ ಇರ್ತದೆ ಅಂತ ನಾವು ತಿಳಿಬೇಕಾಗಿಲ್ಲ. ಆದ್ರೆ ಆ ಥರದ್ದೊಂದು ತಿಳುವಳಿಕೆ ಇದೆ. ನಾಲೆಡ್ಜ್, ಎಕ್ಸ್ಪ್ರೆಷನ್ ಅಂಡ್ ಲ್ಯಾಂಗ್ವೇಜ್, ಇವುಗಳ ನಡುವೆ ಬಿಡಿಸಲಾಗದ ನಂಟಿದೆ ಅನ್ನುವ ಒಂದು ನಂಬಿಕೆ ನಮ್ಮಲ್ಲಿದೆ. ಆದ್ರೆ ಅದು ಸುಳ್ಳು. ಸಂಸ್ಕೃತಿ ಬೇರೆ ಬೇರೆಯ ರೀತಿಯಲ್ಲಿ, ಅದು ಈಗಂತೂ ಯಂತ್ರ ನಾಗರಿಕತೆ ಬೆಳೆದಿರುವ ಈಗಂತೂ ಮಲ್ಟಿಮೀಡಿಯಾ ಟೆಕ್ಸ್ಟ್ಗಳು ಸೃಷ್ಟಿಯಾಗ್ತಾ ಇದ್ದಾವೆ, ಆಡಿಯೋ ಟೆಕ್ಸ್ಟ್ಗಳು ಸೃಷ್ಟಿಯಾಗ್ತಾ ಇದ್ದಾವೆ, ವಿಡಿಯೋ ಟೆಕ್ಸ್ಟ್ಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಬೇರೆ ರೀತಿಯ ಎಲ್ಲ ಟೆಕ್ಸ್ಟ್ಗಳು ಒಳಗೊಂಡ ಮಲ್ಟಿಮೀಡಿಯಾ ಟೆಕ್ಸ್ಟ್ಗಳು ಸೃಷ್ಟಿಯಾಗ್ತಾ ಇದ್ದಾವೆ. ನಮ್ಮಲ್ಲಿ ಚಿತ್ರಕಲೆ ಇದೆ, ಶಿಲ್ಪಕಲೆ ಇದೆ, ಡಾನ್ಸ್ ಇದೆ, ಮ್ಯೂಸಿಕ್ ಇದೆ. ಮ್ಯೂಸಿಕ್ಗೆ ನಿರ್ದಿಷ್ಟವಾದ ಲ್ಯಾಂಗ್ವೇಜ್ ಇದೆಯಾ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ನಾವು ಸಾಹಿತ್ಯಕ್ಕೆ ಮಾತ್ರವೇ ಯೋಚನೆ ಮಾಡುವಾಗ ಅಭಿವ್ಯಕ್ತಿಯ ಕ್ರಮ ಭಾಷೆಯನ್ನ ದಾಟಲ್ಲ ಅಂತ ಅನ್ಸುತ್ತೆ. ಆದ್ರೆ ಬೇರೆ ನೆಲೆಗಳಿಗೆ ಹೋದ್ರೆ, ಒಂದು ಆಚಾರದ ನೆಲೆಗೆ ಹೋದ್ರೆ, ರಿಚುವಲ್ ಇಟ್ ಸೆಲ್ಫ್ ಇಸ್ ಎ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ಆಚಾರದ ನೆಲೆಗೆ ಹೋದ್ರೆ, ನೀವು ಬೇರೆ ಶಿಸ್ತುಗಳಿಗೆ ಹೋದ್ರೆ, ಬೇರೆ ಸಮಾಜದ ವಲಯಗಳಿಗೆ ಹೋದ್ರೆ, ಭಾಷೆಯನ್ನ ದಾಟಿದ ಅಭಿವ್ಯಕ್ತಿ ಕ್ರಮಗಳು ಇದ್ದಾವೆ. ನಾಟ್ ಓನ್ಲಿ ವರ್ಬಲ್ ಅಂಡ್ ನಾನ್ ವರ್ಬಲ್, ಬಿಯಾಂಡ್ ದೋಸ್ 2 ಬೈನರೀಸ್ ಮೆನಿ ಫಾರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಆರ್ ದೇರ್. ಆ ನೆಲೆಯಲ್ಲಿ ಯೋಚನೆ ಮಾಡುವಾಗ, ಅಂದ್ರೆ ಭಾಷಾಂತರಕ್ಕೆ ಒದಗುವ ಸವಾಲುಗಳನ್ನ ಸಾಮಾಜಿಕವಾಗಿ ಯೋಚನೆ ಮಾಡುವಾಗ, ಈ ಎಲ್ಲ ನೆಲೆಗಳು ನಮಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತವೆ. ಅಂದ್ರೆ ಇದ್ರ ಮೂಲಕ ನಾನು ಮಂಡಿಸ್ತಾ ಇರುವಂತಹ ಅಂಶ ಯಾವುದು ಅಂದ್ರೆ ಕಲ್ಚರಲ್ ಐಡೆಂಟಿಟಿ. ಅದು ಭಾಷಿಕವಾಗಿಯೇ ಯಾವಾಗಲೂ ಇರಲ್ಲ. ನೀವು ಅದನ್ನ ಭಾಷೆಯಲ್ಲಿ ಅಭಿವ್ಯಕ್ತಿಸುವುದಕ್ಕೆ ಹೋದಾಗ ನಿಮ್ಗೆ ಹಲವಾರು ಮಿತಿಗಳು, ತೊಡಕುಗಳು ಉಂಟಾಗ್ತವೆ. ಆಮೇಲೆ ನಮ್ಮಲ್ಲಿ ಎಷ್ಟೇ ಸಂಪರ್ಕ ಕ್ರಾಂತಿ ಆಗಿದ್ರೂ, ಎಷ್ಟೇ ಜಾಗತೀಕರಣ ಅತ್ಯಂತ ವೇಗವಾಗಿ ಸಂಭವಿಸ್ತಾ ಇದ್ರೂ, ಒಂದು ರೀತಿ ದ್ವೀಪ ಸ್ಥಿತಿಗಳು ಕೂಡ ಜಗತ್ತಿನಾದ್ಯಂತ ಇದ್ದಾವೆ. ಇದು ನಮ್ಮದು, ಇದನ್ನು ಉಳಿಸ್ಕೋಬೇಕು. ನಾವು ಕುಂಕುಮ ಇಟ್ಕೊಳ್ಳೋದನ್ನ ಬಿಡಲ್ಲ, ನಾವು ಸೀರೆ ಉಟ್ಕೊಳ್ಳೋದನ್ನ ಬಿಡಲ್ಲ, ನಾವು ಮುತ್ತೈದೆ ಸಾವನ್ನ ಬಯಸೋದನ್ನ ಬಿಡಲ್ಲ. ನಾನು ಎಂ.ಎನ್. ಶ್ರೀನಿವಾಸ್ ಅವರ ಆರ್ಟಿಕಲ್ಸ್ ಗಳನ್ನ ಅನುವಾದ ಮಾಡ್ತಾ ಇರುವಾಗ ಕೆಲವು ಶಬ್ದಗಳು ನನಗೆ ಅನುವಾದಕ್ಕೆ ಬೇರೆ ರೀತಿಯ ತಯಾರಿಯನ್ನ ಬೇಡುದು. ಅಲ್ಲಿ 2 ವಿಚಾರ ನಿಮ್ ಜೊತೆ ನಾನು ಶೇರ್ ಮಾಡ್ಕೋಬೇಕು. ಏನಂತ ಅಂದ್ರೆ, ಒಂದು, ನಾಲೆಜ್ ಆಫ್ ದಿ ಡೊಮೈನ್, ನಾಲೆಜ್ ಆಫ್ ದಿ ಡಿಸಿಪ್ಲಿನ್ ಈಸ್ ಎಸೆನ್ಷಿಯಲ್ ವೆನ್ ಯು ಆರ್ ಎಂಟರಿಂಗ್ ಟು ಟ್ರಾನ್ಸ್ಲೇಟ್.
ನೀವು ಸೋಷಿಯಾಲಜಿಕಲ್ ಆದಂತಹ ಅಥವಾ ಎಕನಾಮಿಕ್ಸ್ ನ ಅಥವಾ ಪೊಲಿಟಿಕಲ್ ಸೈನ್ಸ್ ನ ಅಥವಾ ಫಿಸಿಕ್ಸ್ ನ ಅಥವಾ ಇನ್ಯಾವುದೋ ಒಂದನ್ನು ನೀವು ಪಠ್ಯವನ್ನ ಒಂದು ಪೀಸ್ ಆಫ್ ಟೆಕ್ಸ್ಟ್ ಅನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೋಗ್ತೀರಿ ಅಂತಂದ್ರೆ ಆ ಡೊಮೈನ್ ನಾಲೆಜ್ ನಿಮ್ಗೆ ಇರಬೇಕು. ಆ ಡೊಮೈನ್ ಟರ್ಮ್ಸ್ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ಇದ್ರೆ ನೀವು ಅಲ್ಲಿ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇರ್ತೀರಾ, ಟ್ರಾನ್ಸ್ಲೇಷನ್ ಕ್ರಿಯೇಟ್ ಮಾಡ್ತಾ ಇರಲ್ಲ. ನೀವು ಎಂ.ಎಸ್. ಶ್ರೀನಿವಾಸ್ ಲೇಖನಗಳನ್ನ ನೋಡಿದ್ರೆ ಅದು ಕನ್ನಡದ್ದೇ ಸಂಸ್ಕೃತಿ ಅಥವಾ ದಕ್ಷಿಣ ಭಾರತೀಯ ಸಂಸ್ಕೃತಿ ಇಂಗ್ಲಿಷ್ ನಲ್ಲಿ ನಿರೂಪಣೆಯಾಗಿರುವಂತಹ ಅಧ್ಯಯನಪೂರ್ಣ ಲೇಖನಗಳು. ಅವುಗಳನ್ನು ಮತ್ತೆ ನೀವು ಕನ್ನಡಕ್ಕೆ ತಗೊಳ್ಳುವಾಗ ಕೆಲವೊಮ್ಮೆ ಅವರು ಇಂಗ್ಲಿಷ್ ನಲ್ಲಿ ಬರೆಯೋದಕ್ಕೆ ಒದ್ದಾಡಿರ್ತಾರೆ. ಸುಮಂಗಲಿ ಅನ್ನೋ ಶಬ್ದವನ್ನೇ ಇಂಗ್ಲಿಷ್ ನಲ್ಲಿ ಅವರು ಬಳಸಿದ್ದಾರೆ. ನಾವು ಅದನ್ನ ಪ್ರಾದೇಶಿಕವಾಗಿ ಅನುವಾದ ಮಾಡ್ಕೊಳ್ಳುವಾಗ ಮುತ್ತೈದೆ ಸಾವನ್ನ ಬಯಸುತ್ತಾರೆ ಅಂತ ಅನುವಾದ ಮಾಡ್ಕೊತೀವಿ. ಮುತ್ತೈದೆ ಸಾವು ಅಂದ್ರೆ ಏನು ಅಂತ ನಮಗೆ ಗೊತ್ತಿದೆ. ಅಂದ್ರೆ ಈ ಸಾಂಸ್ಕೃತಿಕವಾದ ಅನನ್ಯತೆ ಇದೆಯಲ್ಲ, ಇದು ಭಾಷೆಯಲ್ಲಿ ಅಭಿವ್ಯಕ್ತವಾಗುವಾಗ ನಿಮ್ಗೆ ಒಂದು ಪರ್ಯಾಯ ಪರಿಭಾಷೆಗಳ ಅರಿವು ಮತ್ತು ಡೊಮೈನ್ ನಾಲೆಜ್ ಆಸ್ ವೆಲ್ ಆಸ್ ಲೋಕ ಬಳಕೆ ಮೂರು ಗೊತ್ತಿರ್ಬೇಕಾಗುತ್ತೆ. ನಿಮ್ಗೆ ಲೋಕ ಬಳಕೆ ಗೊತ್ತಿಲ್ಲದೆ ಇದ್ರೆ ನೀವು ಅನುವಾದ ಸಲೀಸಾಗಿ ಮಾಡೋಕ್ಕಾಗಲ್ಲ. ಆ ಲೋಕ ಬಳಕೆಯ ವ್ಯುತ್ಪತ್ತಿ ನಿಮ್ಗೆ ಇರ್ಬೇಕಾಗುತ್ತೆ, ಡೊಮೈನ್ ನಾಲೆಜ್ ನಿಮ್ಗೆ ಇರ್ಬೇಕಾಗುತ್ತೆ, ಟರ್ಮಿನಾಲಜಿ ನಿಮ್ಗೆ ಇರ್ಬೇಕಾಗುತ್ತೆ. ಡೊಮೈನ್ ನಾಲೆಜ್ ಅಂದ ಕೂಡಲೇ ನೀವು ಸ್ಪಷ್ಟ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನೀವು ಸೋಷಿಯಾಲಜಿ ಸಂಗತಿಯನ್ನು ಅನುವಾದ ಮಾಡುವಾಗ, ಪೊಲಿಟಿಕಲ್ ಸೈನ್ಸ್ ಸಂಗತಿಯನ್ನು ಅನುವಾದ ಮಾಡುವಾಗ, ಎಕನಾಮಿಕ್ಸ್ ಸಂಗತಿಯನ್ನು ಅನುವಾದ ಮಾಡುವಾಗ ಯಾವುದೋ ಒಂದು ಟರ್ಮ್ ಅನ್ನ ಒಂದು ನಿರ್ದಿಷ್ಟವಾದಂತಹ ಅರ್ಥವ್ಯಾಪ್ತಿಯ ಒಳಗಡೆ ಬಳಸಿರುವ ಚರಿತ್ರೆ, ಬಳಸಿರುವ ಪರಂಪರೆ ಆ ಡೊಮೈನ್ ಟ್ರೆಡಿಷನ್ ಅಲ್ಲಿ ಇರುತ್ತೆ. ನಿಮ್ಗೆ ಅದು ಗೊತ್ತಿರ್ಬೇಕು. ಗೊತ್ತಿದ್ರೆ ನೀವು ಅದನ್ನ ಹಿಡಿತೀರಾ. ಗೊತ್ತಿಲ್ಲದ್ರೆ ನೀವೇನ್ ಮಾಡ್ತೀರಾ? ನಿಮ್ಮದೇ ಯಾವುದೋ ಒಂದನ್ನು ಸೃಷ್ಟಿ ಮಾಡ್ತೀರಾ, ತಪ್ಪು ಮಾಡ್ತೀರಾ. ಅವಾಗ ಆ ಡೊಮೈನ್ ಸ್ಪೆಷಲಿಸ್ಟ್, ಡೊಮೈನ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವರು ನಿಮ್ಮ ಅನುವಾದನ ನೋಡಿದಾಗ ಇದು ಯಾವುದೋ ಎಳೆ ನಿಂಬೆಕಾಯಿ ಅಂತ ಬಿಸಾಕ್ತಾರೆ. ಸೊ ಈ ಸಾಂಸ್ಕೃತಿಕ ಅನನ್ಯತೆ ಮತ್ತು ಭಾಷಿಕವಾದಂತಹ ಅನನ್ಯತೆ, ಈ ಎರಡೂ ವಿಚಾರಗಳನ್ನ ಮಾತಾಡುವಾಗ ನಾವು ಈ ಎರಡೂ ಭಿನ್ನವೂ ಹೌದು ಮತ್ತು ಪರಸ್ಪರ ಅಂತರ್ ಸಂಬಂಧಿಯಾದವೂ ಹೌದು ಅನ್ನೋದನ್ನ ಗಮನಿಸಬೇಕು. ಭಾಷಿಕವಾದಂತಹ ಮೇಲೆ ಏನ್ ಮಾತಾಡುವಾಗ, ವಿಶೇಷವಾಗಿ ಕಾವ್ಯಗಳನ್ನು ಅನುವಾದ ಮಾಡುವಾಗ ನಾವು ಬೇರೆ ಬೇರೆ ರೀತಿಯ ಸವಾಲುಗಳನ್ನ ಎದುರಾಗ್ತೀವಿ. ಈಗ ಉದಾಹರಣೆಗೆ ಕೆಲವು ನುಡಿಗಟ್ಟುಗಳನ್ನ ಅನುವಾದಿಸುವಾಗ, ರೂಪಕಗಳನ್ನ ಅನುವಾದಿಸುವಾಗ, ಮೆಟಾಫರ್ಸ್ ಅನ್ನ ಅನುವಾದಿಸುವಾಗ, ಅಷ್ಟೇ ಅಲ್ಲ ಛಂದಸ್ಸನ್ನ ಅನುವಾದಿಸುವಾಗ, ಪ್ರಾಸವನ್ನ ಅನುವಾದಿಸುವಾಗ, ಬೆಳಗ್ಗೆ ಪನ್ ಬಗ್ಗೆ ಒಂದು ಪ್ರಸ್ತಾಪ ಬಂತು. ಶ್ಲೇಷಗಳನ್ನು ಅನುವಾದಿಸುವುದು ಎಕ್ಸಾಕ್ಟ್ ಆಗಿ ಬಹಳ ದೊಡ್ಡ ಸವಾಲು, ಕೆಲವೊಮ್ಮೆ ಸಾಧ್ಯನೇ ಆಗಲ್ಲ. ಬೇರೆ ಶ್ಲೇಷಗಳನ್ನ, ಬೇರೆ ಪನ್ಗಳನ್ನ ನೀವು ಅನುವಾದದಲ್ಲಿ ಆ ಭಾಷೆಯ ಸೊಗಡಿಗೆ, ಆ ಭಾಷೆಯ ಜಾಯಮಾನಕ್ಕೆ ಒಗ್ಗುವ ಇರುವ ಪನ್ಗಳನ್ನ ನೀವು ಸೃಷ್ಟಿಸಬಹುದು. ಆದ್ರೆ ಈ ಭಾಷೆಯಲ್ಲಿ ಇರುವ ಪನ್ಗಳನ್ನ ಎಕ್ಸಾಕ್ಟ್ಲಿ ಕ್ಯಾರಿ ಮಾಡಕ್ಕಾಗುತ್ತಾ ಅಂದ್ರೆ ಆಗದೆ ಇರಬಹುದು. ಒಂದೊಂದು ಭಾಷೆಗೂ ಅದರದೇ ಆದಂತಹ, ಕಾವ್ಯದಲ್ಲಿ ವಿಶೇಷವಾಗಿ ಪೊಯೆಟಿಕ್ ಸ್ಟ್ರಕ್ಚರ್ಸ್, ಕೆಲವು ಮೀಟರ್ಸ್, ಕೆಲವು ಛಂದೋ ರೂಪಗಳು ಇರ್ತವೆ, ಪ್ರಾಸ ವಿನ್ಯಾಸಗಳು ಇರ್ತವೆ. ಅಷ್ಟೇ ಅಲ್ಲ, ಯತಿಗಳು ಇರ್ತವೆ, ಉಸಿರ್ದಾಣಗಳು ಇರ್ತವೆ, ಉಸಿರಿನ ನಿಲ್ದಾಣಗಳು ಇರ್ತವೆ ಪೊಯಿಟ್ರಿ ರೀಡಿಂಗ್ ಒಳಗಡೆ. ಕೆಲವು ಕಡೆ ನಾದ ಇರ್ತದೆ, ಲಯ ಇರ್ತದೆ. ಆ ನಾದ, ಆ ಲಯ, ಆ ಉಸಿರ್ದಾಣ, ಬೇರೆ ಬೇರೆ ರೀತಿಯ ಯತಿತಾಣಗಳು, ಶ್ಲೇಷಗಳು, ಆ ಭಾಷೆಯ ಧ್ವನಿ, ಇದನ್ನೆಲ್ಲ ಅನುವಾದ ಮಾಡಕ್ಕಾಗತ್ತಾ? ಬಹಳ ಕಠಿಣ. ಇದು ಯಾವುದನ್ನು ಅನುವಾದ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಲ್ಲ. ನೀವು ಕನ್ನಡದಿಂದ ಇಂಗ್ಲಿಷಿಗೆ ಶಿವಪ್ರಕಾಶ್ ಅವರ ಕವಿತೆಯನ್ನ ತಗೊಂಡು ಹೋಗುವಾಗ, ಈಗ ಉದಾಹರಣೆಗೆ ಅವರ ಸಮಗಾರ ಭೀಮವ್ವ ಕವಿತೆ ಇದೆ. ಮೊಲೆ ಹಾಲು ಸಾಕವ್ವ ಎದೆ ಹಾಲ ನೀಡವ್ವ ಅಂತ ಒಂದು ಸಾಲು ಬರುತ್ತೆ. ನರಸಿಂಹ ಸ್ವಾಮಿ ಪದ್ಯ ತುಂಬಾ ಸರಳ. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತ. ಅವಳು ತಂಗಿ ಬಂದು ಹೇಳ್ತಾಳೆ, ಪದುಮಳು ಒಳಗಿಲ್ಲ. ಪದುಮಳು ಒಳಗಿಲ್ಲ ಅಂತಂದ್ರೆ ಏನರ್ಥ? ಏನು ಪದುಮಳು ಒಳಗಿಲ್ಲ ಅಂದ್ರೆ, ಪದುಮಳು ಮನೆ ಒಳಗಿಲ್ಲ ಅಂತಲ್ಲ, ಅವಳು ಹೊರಗಾಗಿದ್ದಾಳೆ ಅಂತ. ಅದನ್ನ ಅನುವಾದ ಮಾಡೋದು ಚಾಲೆಂಜು. ನಮ್ಗೆ ಬಹಳ ಸುಲಭವಾಗಿ ಅರ್ಥ ಆಗ್ತದೆ, ಯಾಕಂದ್ರೆ ನಮ್ಗೆ ಆ ಕಲ್ಚರಲ್ ನಾನ್ಸಸ್ ಗೊತ್ತಿದೆ. ಅನುವಾದ ಮಾಡೋದು ಚಾಲೆಂಜ್, ಸರಳವಾಗೇ ಇರುತ್ತೆ. ಅನುವಾದ ಮಾಡೋದು ಚಾಲೆಂಜ್, ಯಾಕಂದ್ರೆ ಅದರೊಳಗೆ ಒಂದು ಸಾಂಸ್ಕೃತಿಕ ಅನನ್ಯತೆ ಇರ್ತದೆ. ಬಸವಣ್ಣನ ಒಂದು ವಚನ, ಹಬ್ಬಕ್ಕೆ ತಂದ ಹರಕೆಯ ಕೂಡಿ ತೋರಣಕ್ಕೆ ತಂದ ಬೆಳೆದ ಏಕೆ ನೋಡ. ಸುಲಭ ಅಲ್ಲ ಅನುವಾದ ಮಾಡೋದು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಇದು ಬಿಡಿ, ಇದು ನಮ್ಗೆಲ್ಲ ಗೊತ್ತಿರುವಂತಹ ಪರಿಚಿತವಾದಂತಹ ಶಬ್ದಗಳು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಕವಿಗಳು ತಮ್ಮದೇ ಆದಂತಹ ಒಂದು ಹೊಸ ಡಿಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಹೊಸ ಸ್ಟೈಲ್ ಅನ್ನ, ಹೊಸ ನೆರೇಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಕುವೆಂಪು ಅಂತವರು, ಟ್ಯಾಗೋರ್ ಅಂತವರು, ದೊಡ್ಡ ದೊಡ್ಡ ಭಾರತದ ಬೇರೆ ಬೇರೆ ಕವಿಗಳು ಅವರೇ ಭಾಷೆಯಲ್ಲಿ, ಮಹಾದೇವನ ಕುಸುಂಬಾಲೆ ಅವರವ್ರದೇ ಭಾಷೆಯಲ್ಲಿ, ಅವರವ್ರದೇ ಬೇರೆ 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 ಒಳನುಡಿಗಳನ್ನ ಆರಿದು ರೂಪಿ ತಮ್ಮದೇ ಆದ ಒಂದು ಡಿಕ್ಷನ್ ಲೋಕ, ತಮ್ಮದೇ ಆದ ಒಂದು ರೆಜಿಸ್ಟರ್ಸ್ ಲೋಕ. ರೆಜಿಸ್ಟರ್ಸ್ ಆಲ್ವೇಸ್ ಕಲ್ಚರಲ್. ಅವು ಕೇವಲ ಲಿಂಗ್ವಿಸ್ಟಿಕ್ ಅಲ್ಲ, ಅವು ಕಲ್ಚರಲ್. ರೆಜಿಸ್ಟರ್ಸ್ ಅಂತಂದ್ರೆ ಅರ್ಥವನ್ನ ಸಾಗಿಸುವಂತಹ ವಾಹಕಗಳು. ಕವಿಗಳು ತಮ್ಮದೇ ಆದಂತಹ ಭಾಷೆಯ ವೆರೈಟಿಯನ್ನ ಸೃಷ್ಟಿಸಿರ್ತಾರೆ.
ಕನ್ನಡದಲ್ಲಿ ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಕೆಲವು ಕಾಲೀನವಾದ ಪ್ರಭೇದಗಳನ್ನು ನಾವು ಗುರುತಿಸ್ಕೊಳ್ತೀವಿ. ಹಾಗೇನೆ ಪ್ರಾದೇಶಿಕವಾದ ಒಳನುಡಿ ಇದ್ದಾವೆ. ಅದು ನೀವು ಮಂಗಳೂರಲ್ಲಿ ಹೋದ್ರೆ ಒಂದು ಭಾಷೆ, ಧಾರವಾಡದಲ್ಲಿ ಹೋದ್ರೆ ಒಂದು ಭಾಷೆ, ಚಾಳಕೆರೆ ದುರ್ಗಕ್ಕೆ ಬಂದ್ರೆ ಇನ್ನೊಂದು ಭಾಷೆ, ಮೈಸೂರಿಗೆ ಹೋದ್ರೆ ಇನ್ನೊಂದು ಭಾಷೆ, ಚಾಮರಾಜನಗರಕ್ಕೆ ಹೋದ್ರೆ ಒಂದು ಭಾಷೆ. ಪ್ರತಿ 5 ಕಿಲೋಮೀಟರ್ಗೂ ಕೆಲವೊಮ್ಮೆ 3 ಕಿಲೋಮೀಟರ್ಗೂ ಭಾಷೆಯ ಸ್ವರೂಪ ಬದಲಾಗ್ತಾ ಇರುತ್ತೆ. ಅಂದ್ರೆ ಒಳನುಡಿಗಳು ಸಂಖ್ಯೆ. ಕವಿಗಳು, ನೀವು ಯಾವ್ದಾದ್ರೂ ಒಂದು ಪಂಪನ ಪದ್ಯವನ್ನ ಸಾಹಿತ್ಯದ ಓದುಗರಾಗಿದ್ದು ಓದಿದ್ರೆ ಇದು ಪಂಪನದೇ ಪದ್ಯ ಅಂತ ನೀವು ಗುರುತಿಸಬಹುದು. ಪ್ರತಿಭಾ ಪದ್ಯವನ್ನ, ಪ್ರತಿಭಾ ನಂದಕುಮಾರ್ ಪದ್ಯವನ್ನ ಎಲ್ಲಾದ್ರೂ ನೀವು ಓದಿದ್ರೆ ಇದು ಈಕೆಯದ್ದೇ ಪದ್ಯ ಅಂತ ಗುರುತಿಸಬಹುದು. ಕನಕದಾಸರ ಹರಿಭಕ್ತಿ ಸಾರದ ಸಾಲುಗಳನ್ನು ನೀವೆಲ್ಲಾದ್ರೂ ಓದಿದ್ರೆ ಇದು ಕನಕದಾಸರದೇ ಸಾಲು ಅಂತ ಗುರುತಿಸಬಹುದು. ಅಂದ್ರೆ ಕೆಲವು ಕವಿಗಳು ತಮ್ಮದೇ ಆದಂತಹ ಸಿಗ್ನೇಚರ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಭಾಷೆಯ ಬಳಕೆಯಲ್ಲಿ, ಸಾಹಿತ್ಯದ ಸೃಷ್ಟಿಯಲ್ಲಿ ಅವ್ರದ್ದೇ ಸಿಗ್ನೇಚರ್ಸ್ ಇರುತ್ತೆ. ಅದನ್ನ ಟ್ರಾನ್ಸ್ಲೇಟ್ ಮಾಡೋದಿದೆಯಲ್ಲ, ಯಮಸಾಹಸ ಅದು ಅಷ್ಟು ಸುಲಭವಾದದ್ದಲ್ಲ. 2 ಉದಾಹರಣೆಗಳನ್ನ ನಾನು ಈ ವಿಚಾರದಲ್ಲಿ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತೀನಿ. ಒಂದು, ಸುಸಾನ್ ಡೇನಿಯಲ್ ಅಂತ ಹೇಳಿ ಅವರು ಕುಸುಮಬಾಲಿಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇನ್ನೊಂದು E.P. ರೈಸ್ ಆರಂಭದಲ್ಲೇನೆ ಹಿಸ್ಟ್ರಿ ಆಫ್ ಕ್ಯಾನರಿಸ್ ಲಿಟರೇಚರ್ ಅಂತ ಹೇಳಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ. ಫಸ್ಟ್ ಹಿಸ್ಟ್ರಿ ಆಫ್ ಕನ್ನಡ ಲಿಟರೇಚರ್ ರಿಟನ್ ಇನ್ ಇಂಗ್ಲಿಷ್ ಬೈ ಎ ಮಿಷನರಿ. ಮಲಗಳಲ್ಲಿ ಮದುಮಗಳು ಅನುವಾದ ಆಗಿದೆ, ರಾಘವಾಂಕನ ಕಾವ್ಯ ಅನುವಾದ ಆಗಿದೆ, ಕುಮಾರವ್ಯಾಸನ ಕಾವ್ಯ ಅನುವಾದ ಆಗಿದೆ, ವಡಾರಂದೆ ಅನುವಾದ ಆಗಿದೆ, ಬೇಕಾದಷ್ಟು ಅನುವಾದ ಆಗಿದೆ. ಕುಮಾರವ್ಯಾಸನ ಕಾವ್ಯವನ್ನು ಅನುವಾದ ಮಾಡುವಾಗ ಒಂದು ಚರ್ಚೆ ನಡೆಯುತ್ತೆ. ಅದು ಆನ್ಲೈನ್ ಅಲ್ಲೂ ಸಿಗುತ್ತೆ, ನೀವು ನೋಡ್ಬೋದು. ಅದು ಯೂಟ್ಯೂಬ್ ಅಲ್ಲೂ ಸಿಗುತ್ತೆ, ನೋಡ್ಬೋದು. ಲೌಡಿಗಳ ತೋಳುಗಳು ಅಂತ ಒಂದು ಪದ ಕುಮಾರವ್ಯಾಸ ಬಳಸಿರೋದನ್ನ ಹನೂರು ಪ್ರಸ್ತಾಪ ಮಾಡ್ತಾರೆ. ಇದೇನಿದು ಲೌಡಿಗಳು? ನಾವೆಲ್ಲ ಅದನ್ನು ಬೈಗುಳದ ಪದ ಅಂತ ಭಾವಿಸ್ತೀವಿ. ಆದ್ರೆ ಅವ್ರು ಅದನ್ನು ಹೇಗೆ ಅರ್ಥೈಸ್ತಾರೆ ಅಂದ್ರೆ, ಲವಡಿ, ನೀಳವಾದ ತೋಳು, ಸಪೂರ್ವವಾದ ತೋಳು ಅನ್ನೋ ಅರ್ಥದಲ್ಲಿ ಅವನು ಬಳಸಿದಾನೆ, ಲೌಡಿ ಮುಂಡೆ ಅನ್ನೋ ಅರ್ಥದಲ್ಲಿ ಬಳಸಿಲ್ಲ ಅಂತ ಹೇಳ್ತಾರೆ. ಅನುವಾದಕರೇನಾದ್ರು ಆ ಅರ್ಥದಲ್ಲಿ ಅನುವಾದ ಮಾಡ್ಬಿಟ್ರೆ ಅಪಚಾರ. ಅದು ಬೇರೆ ಭಾಷೆಯ ಪದ, ಅದು ಪರ್ಸೋ ಅರೇಬಿಕ್ ಪದ, ಅದು ಕನ್ನಡಕ್ಕೆ ಬಂದಿದೆ. ಆದ್ರೆ ಲವಡಿ ಅನ್ನುವ ಮೂಲ ಕನ್ನಡ ಪದ ಇದೆಯಲ್ಲ, ಅದು ನಷ್ಟವಾಗ್ಬಿಟ್ಟಿದೆ, ಈಗ ಬಳಕೆನಲ್ಲೇ ಇಲ್ಲ. ಹಾಗೆ ಎಷ್ಟೋ ಹರಿಹರ ಬಳಸುವ ಪದಗಳು, ಪಂಪ ಬಳಸುವ ಪದಗಳು ಇವಾಗಿಲ್ಲ. ಅವುಗಳನ್ನ ಇವತ್ತು ನಾವು ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ಪರ್ಯಾಯ ಪದಗಳು, ಬದಲಿ ಪದಗಳು, ಕೆಲವು ಪದಗಳಿಗೆ ನಿಮಗೆ ಸಿಕ್ಕೋದೇ ಇಲ್ಲ. ಆ ನಿಘಂಟು ಬರೆಯೋರು ಕೂಡ ಹೆಂಗೆ ಎಷ್ಟು ಬುದ್ಧಿವಂತರು ಅಂದ್ರೆ, ಎಲ್ಲೂ ಸಿಕ್ಕಿದ್ರು, ಎಲ್ಲಿ ಹುಡುಕಿದ್ರು ಸಿಕ್ಕದೇ ಇರೋ ಪದಗಳನ್ನ ಬಿಟ್ಟೇ ಬಿಡ್ತಾರೆ. ನಿಘಂಟಿನ ಅರ್ಥಗಳು ಮಾತ್ರ ಇರೋದಿಲ್ಲ. ಅವಾಗ ನಾವು ರಿಜಿಸ್ಟರ್ಸ್ ಅಂತ ಮಾತಾಡ್ತಾ ಇದ್ನಲ್ಲ, ನಿಘಂಟಿನ ಅರ್ಥಗಳು ಮಾತ್ರ ಇರೋದಿಲ್ಲ ಸಾಹಿತ್ಯದಲ್ಲಿ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಇರುತ್ತೆ. ಕಾಂಟೆಕ್ಸ್ಚುಯಲ್ ಮೀನಿಂಗ್ ಇರುತ್ತೆ ಸಾಹಿತ್ಯದಲ್ಲಿ, ಕವಿತೆಯಲ್ಲಿ, ಯಾವುದೇ ಕಥೆ ಕಾದಂಬರಿಯಲ್ಲಿ ಯಾವ್ದಾದ್ರು ಒಂದು ಪದವನ್ನು ಬಳಸಿದ್ರೆ ಆ ಪದ ಲೋಕ ಬಳಕೆಯ ಒಳಗಡೆ ಒಂದು ಮೀನಿಂಗ್ ಅಲ್ಲಿ ಬಳಕೆ ಆಗಬಹುದು, ಸಾಹಿತ್ಯದ ಒಳಗಡೆ ಇನ್ನೊಂದು ಮೀನಿಂಗ್ ಅಲ್ಲಿ ಬಳಕೆ ಆಗಬಹುದು. ಅದಕ್ಕೆ ನಾವು ಅದನ್ನು ಕಾಂಟೆಕ್ಸ್ಚುಯಲ್ ಮೀನಿಂಗ್ ಅಂತ ಕರಿತೀವಿ. ಟೆಕ್ಸ್ಟ್ ಒಂದು ಕಾಂಟೆಕ್ಸ್ಟ್ ಇರುತ್ತೆ, ಆ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಅನ್ನ ರೀಡರ್ಸು ಹಿಡಿಬೇಕು, ಅನುವಾದಕರು ಹಿಡಿಬೇಕು. ನೀವು ಆ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಅನ್ನ ಹಿಡಿದೇ ಇದ್ದರೆ, ನಿಘಂಟಿನ ಅರ್ಥವನ್ನು ಮಾತ್ರ ಹಿಡಿದರೆ, ಅವಾಗ ಅನುವಾದ ಬೇರೆದೇ ಆಗ್ಬಹುದು. ಏಕರಾಮಾನುಜನ್ ತಮ್ಮ ಒಂದು ನಿರೂಪಣೆ ಒಳಗಡೆ ಕಂಬನ್ ಕವಿಯ ಬಗೆಗೆ ಒಂದು ಪ್ರಸ್ತಾಪ ಮಾಡ್ತಾರೆ. ಅವನು ತುಮಿ ಅನ್ನುವ ಒಂದು ಶಬ್ದವನ್ನ ಅವನ ರಾಮಾಯಣ ಕಾವ್ಯದಲ್ಲಿ, ಕಂಬನ್ ರಾಮಾಯಣ ಕಾವ್ಯದಲ್ಲಿ ಬಳಸ್ಕೊಟ್ಟಿದ್ದಂತೆ. ಅವರೆಲ್ಲ ಕೆಲವರು ರಿವ್ಯೂಯರ್ಸು, ಬೇರೆ ಬೇರೆ ತರ್ಕವಾದಿಗಳು, ವಿದ್ವಾಂಸರು, ಏನೇ ನಮ್ಮಲ್ಲಿ ಇದು ತಮಿಳಿನಲ್ಲಿ ಬಳಕೆನೇ ಇಲ್ಲ, ಬಳಕೆನಲ್ಲೇ ಇಲ್ಲದೆ ಇರೋದು ಒಂದು ಪದ ಬಳದಿದೆಯಲ್ಲ ನೀನು ಹೆಂಗಯ್ಯ ಬರ್ದೆ, ಭಾಷೆನೇ ಇಲ್ಲದೆ ಇರೋ ಪದ ಹೆಂಗಯ್ಯ ಬರ್ದೆ ಅಂತ ತಕರಾರು ತೆಗೆದ್ರಂತೆ. ತಕರಾರು ತೆಗೆದಾಗ ಅವನು, ಸಮಯ ನಿಮ್ಗೆ ಗೊತ್ತಿಲ್ವಾ, ಅಲ್ಲಿ ಬನ್ನಿ ಮೀನುಗಾರರು ಬೆಸ್ತರಕೆರೆಯಲ್ಲಿ ಇದನ್ನು ಬಳಸ್ತಾರೆ, ನೀವು ಹೋಗಿಲ್ವಲ್ಲ ಯಾವತ್ತು ವಿದ್ವಾಂಸರು ಬೆಸ್ತರಕೆರೆಗೆ ಬನ್ನಿ ತೋರಿಸ್ತೀನಿ. ಅವ್ನಿಗೆ ಅವತ್ತು ಇಡೀ ರಾತ್ರಿ ನಿದ್ದೆ ಬರಲಿಲ್ವಂತೆ, ಯಾಕಂದ್ರೆ ಆ ಪದನ ಎಲ್ಲಿ ಬಳಸೋದು ಅಂತ ಕೇಳಿರ್ಲಿಲ್ವಂತ, ಬೆಸ್ತರಕೆರೆಯಲ್ಲಿ ಬಳಸಿರೋದು ಕೇಳಿರ್ಲಿಲ್ವಂತ. ಆಮೇಲೆ ಅವನು ಏನೋ ದೇವರ ಮೇಲೆ ಬರ ಹಾಕ್ಬಿಟ್ಟು ಹೋದಂತೆ. ಆ ಕತೆ ಹೇಳೋದು, ಆ ಕತೆ ಏನ್ ಹೇಳುತ್ತೆ ಅಂದ್ರೆ, ಅವನು ಬೆಸ್ತರಕೆರೆಗೆ ಹೋದಾಗ ಸರಸ್ವತಿನೇ ಇವನೆಂತ ಮಹಾಕವಿ, ಇವನನ್ನೆಲ್ಲ ಈ ಪಂಡಿತರು ಚೆನ್ನಾಗಿ ಜಜ್ಜಿತಾ ಇದಾರಲ್ಲ, ಇವ್ರಿಗೆ ಸರಿಯಾಗಿ ಗಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರಸ್ವತಿನೇ ಒಂದು ಹೆಣ್ಣಾಗಿ ರೂಪ ತಾಳಿ ಬಂದು ಆ ಬೆಸ್ತರಕೆರೆಯಲ್ಲಿ ಆ ತುಮಿ ಅನ್ನೋ ಶಬ್ದವನ್ನ 10 ಸಲ ಬಾಳಿಸಿ ಮಾತಾಡ್ತಾ ಇದ್ಲಂತೆ. ಇವಳು ಯಾರು ಹೊಸ ಹೆಂಗ್ಸ್ ಬಂದು ಏನೋ ಬಳಸ್ತಾ ಇದ್ದಾಳೆ ಅಂತ ಅಲ್ಲಿರೋರೆಲ್ಲ ನೋಡ್ತಾ ಇದ್ರಂತೆ. ಇವ್ರಿಗೆ ಖುಷಿ ಆಗೋಯ್ತಂತೆ. ಅದನ್ನ, ಆ ಕಥೆಯ ಉದ್ದೇಶ ಏನಾದ್ರೂ ಇರ್ಲಿ, ನಾವು ತಿಳಿಬೇಕಾಗಿರೋದು ಅದುವರೆಗೆ ಭಾಷೆಯಲ್ಲಿ ಬಳಕೆಯಲ್ಲಿಯೇ ಇಲ್ಲದೆ ಇರುವ ಒಂದು ಹೊಸ ಪದವನ್ನ ಕವಿಯೊಬ್ಬ, ಸಾಹಿತಿಯೊಬ್ಬ ಸೃಷ್ಟಿಸಬಲ್ಲ. ಹಾಗೆಯೇ ಬಳಕೆಯಲ್ಲಿರುವ 2 ಹೊಸ ಪದಗಳನ್ನ, ಹಳೆ ಪದಗಳನ್ನ ಒಟ್ಟುಗೂಡಿಸಿ ಒಂದು ಪದಕೂಟವನ್ನ ರಚಿಸಬಲ್ಲ, ಒಂದು ಪದಕೂಟವನ್ನ ರಚಿಸಿ ಹೊಸ ಅರ್ಥವನ್ನ ಸೃಷ್ಟಿಸಬಲ್ಲ. ಅದನ್ನೇ ನಾವು ಅನುವಾದ ಮಾಡುವಾಗ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಅನ್ನ ಹಿಡಿಬೇಕು ಅಂತ ಹೇಳೋದು. ಈ ಕಾಂಟೆಕ್ಸ್ಚುಯಲ್ ಮೀನಿಂಗ್ಸ್ ಅನ್ನ ಹಿಡಿದೆ ನಿಘಂಟಿನ ಅರ್ಥಕ್ಕೆ ಒದ್ದಾಡಿದ್ರೆ ನಿಮ್ ಥಿಯರಿಗಳೆಲ್ಲ ಸೋತೋಗ್ತವೆ, ನಿಮ್ಮ ಅನುವಾದ ಅದು ಅಪಸವ್ಯ ಆಗ್ತದೆ. ಅನುವಾದ ಮಾಡುವಾಗ 2 ಉಲ್ಲೇಖ ಮಾಡ್ತೀನಿ ಅಂತ ಅವಾಗಲೇ ಹೇಳಿದೆ. ಆಮೇಲೆ ಈ ತುಮಿ ಶಬ್ದ ಬಂತು, ಕಂಬನ್ ಪ್ರಸ್ತಾಪ ಬಂತು, ಅದನ್ನ ಒಂಚೂರು ಮರ್ತೆ ನಾನು ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ತೀನಿ. E.P. ರೈಸ್ ಅವರು ಇಂಗ್ಲಿಷ್ ನಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಬರೆಯುವಾಗ ಕೆಲವು ಶಾಸನದ ಭಾಗಗಳನ್ನ, ಕೆಲವು ಷಟ್ಪದಿಯ ಭಾಗಗಳನ್ನ, ಕೆಲವು ವಚನ ಕೀರ್ತನೆಯ ಭಾಗಗಳನ್ನ ಅನುವಾದ ಮಾಡಿ ಬರೀತಾರೆ. ಹಾಗೆ ಅನುವಾದ ಮಾಡಿ ಬರೆಯುವಾಗ ಅವರು ಟ್ರಾನ್ಸ್ಲೇಟರ್ ನೋಟ್ ಅನ್ನು ಬರೀತಾರೆ. ಬರೆಯುವಾಗ ಅವ್ರು ಹೇಳ್ತಾರೆ, ಈ ಪನ್ಗಳನ್ನ, ಶ್ಲೇಷಗಳನ್ನ, ಅಲಂಕಾರಗಳನ್ನ, ಪ್ರಾಸಗಳನ್ನ
ಲಯನಾದಗಳನ್ನ ನನ್ನ ಕೈಲಿ ಅನುವಾದ ಮಾಡಕ್ ಆಗ್ಲಿಲ್ಲ, ನನ್ಗೆ ಅನುವಾದದಲ್ಲಿ ಎದುರಾದಂತಹ ಬಹಳ ದೊಡ್ಡ ಸವಾಲು ಯಾವುದು ಅಂತಂದ್ರೆ ಇದು ಅಂತ ಹೇಳ್ತಾರ ಅವರು. ಹಾಗೆಯೇ ಕುಸುಮಬಾಲೆಯ ಅನುವಾದನ ಪ್ರಸ್ತಾಪ ಮಾಡಿದೆ ಯಾವಾಗಲೇ ನಾನು, ಸುಸಾನ್ ಡೇನಿಯಲ್ ಅಂತ ಅನುವಾದ ಮಾಡಿದ್ದಾರೆ ಅಂತ. ಅವರು ಜೆನ್ನಿ ಈ ಕುಸುಮಬಾಲೆಯನ್ನ ರಂಗಪ್ರಸ್ತುತಿ ಮಾಡುವುದನ್ನು ಕೇಳ್ತಾರೆ, ಬಿಚ್ಚಳ್ಳಿ ಶ್ರೀನಿವಾಸ ರಂಗಪ್ರಸ್ತುತಿ ಮಾಡುವುದನ್ನು ಕೇಳ್ತಾರೆ. ಅದು ನಾಟಕ ರೂಪ ಆದಾಗ ಅದನ್ನು ನೋಡ್ತಾರೆ. ದೇವನೂರು ಮಾದೇವ್ ಅವ್ರ ಜೊತೆ ಸ್ವತಃ ಕೂತು ಅದನ್ನು ಚರ್ಚೆ ಮಾಡ್ತಾರೆ. ಹಾಗೆಯೇ ಅದರ ರೀಡಿಂಗ್ ಅನ್ನ ಹಲವಾರು ಸಾರಿ ಕೇಳ್ತಾರೆ. ಚಿತ್ರನಟ ಚೇತನ್ ಅವರ ಅನುವಾದದ ಕುರಿತು ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಹೀಗೆ ಬೇರೆ 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 ರೀತಿ ಎಕ್ಸಸೈಸಸ್ ಆದ್ಮೇಲೆ ಅವ್ರು ಬರೀತಾರೆ. ಬರೆದು ಅದಕ್ಕೊಂದು ದೀರ್ಘವಾದ ಪ್ರಸ್ತಾವನೆಯನ್ನು ಬರೆದು ಅಲ್ಲಿ ನಾನು ಯಾವ್ಯಾವ ಸವಾಲುಗಳನ್ನು ಎದುರಿಸಿದೆ ಅಂತ ಹೇಳ್ತಾರೆ. ಇದೊಂದು ನೇಟಿವ್ ವೆರೈಟಿ, ಲಿಂಗ್ವಿಸ್ಟಿಕ್ ನೇಟಿವಿಟಿ ಇದೆಯಲ್ಲ, ಇದನ್ನ ಟ್ರಾನ್ಸ್ಲೇಟ್ ಮಾಡೋದು ಬಹಳ ದೊಡ್ಡ ಸವಾಲು ಅಂತ ಅವರು ಹೇಳ್ತಾರೆ. ಆ ನೇಟಿವ್ ವೆರೈಟೀಸ್ ಇರುತ್ತಲ್ಲ, ಅವುಗಳನ್ನ ಅನುವಾದ ಮಾಡುವಾಗ ಎರಡು ರೀತಿಯ ಪರಿಹಾರಗಳನ್ನ ಅನುವಾದಕರು ಯೋಚಿಸ್ತಾರೆ. ಅದೇನು ಅಂತಂದ್ರೆ, ನಾವು ಅವಾಗೇ ಚರ್ಚೆ ಮಾಡ್ತಾ ಇದ್ವಲ್ಲ, ಅನುವಾದದ ಹಾಗೆ ಕಾಣಬೇಕೋ ಅಥವಾ ನಮ್ಮದೇ ಕೃತಿಯನ್ನು ಹಾಗೆ ಕಾಣಬೇಕೋ ಅಂತ ಚರ್ಚೆ ಮಾಡ್ತಾ ಇದ್ವಲ್ಲ, ಅದನ್ನ ಇವರು ಪ್ರಸ್ತಾಪ ಮಾಡ್ತಾರೆ. ಸೊ ಅ ನ್ಯೂ ವೆರೈಟಿ ಮೇ ಬಿ ಕ್ರಿಯೇಟೆಡ್, ಅ ನ್ಯೂ ಲಿಂಗ್ವಿಸ್ಟಿಕ್ ವೆರೈಟಿ ಮೇ ಬಿ ಕ್ರಿಯೇಟೆಡ್ ವೈಲ್ ಯು ಅಟೆಂಪ್ಟ್ ಅ ರೇರೆಸ್ಟ್ ವೆರೈಟಿ ಆಫ್ ಟ್ರಾನ್ಸ್ಲೇಷನ್. ಒಂದು ರೇರೆಸ್ಟ್ ವೆರೈಟಿ ಟ್ರಾನ್ಸ್ಲೇಷನ್ ನೀವು ಅಟೆಂಪ್ಟ್ ಮಾಡಿದಾಗ, ನೀವು ಯಾವ ಒಂದು ಟಾರ್ಗೆಟ್ ಲ್ಯಾಂಗ್ವೇಜ್ ನೀವು ಅದನ್ನ ತಗೊಂಡು ಹೋಗ್ತಾ ಇರ್ತೀರೋ, ಆ ಟಾರ್ಗೆಟ್ ಲ್ಯಾಂಗ್ವೇಜ್ ನ ವಿಸ್ತರಣೆ ಆಗ್ತದೆ. ನಾನು ಈ ಕುಸುಂಬಾಲೆಯ ವಿಚಾರವನ್ನ ಪ್ರಸ್ತಾಪ ಮಾಡುವಾಗ ಇನ್ನೊಂದು ಅಂಶವನ್ನ ಪ್ರಸ್ತಾಪ ಮಾಡ್ಬೇಕು. ಅದೇನು ಅಂತಂದ್ರೆ, ಇದು ಬೇರೆ ಬೇರೆ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿದೆ, ಮರಾಠಿಗೂ ಟ್ರಾನ್ಸ್ಲೇಟ್ ಆಗಿದೆ. ಮರಾಠಿನಲ್ಲಿ ಸೊಲ್ಲಾಪುರಿ ವೆರೈಟಿಗೆ ಅದು ಟ್ರಾನ್ಸ್ಲೇಟ್ ಆಗಿದೆ. ಅಂದ್ರೆ ಮರಾಠಿಯಲ್ಲಿಯೂ ಕೂಡ ಕನ್ನಡದಲ್ಲಿರುವ ಹಾಗೇನೆ ಹಲವು ಪ್ರಾದೇಶಿಕ ಒಳನುಡಿಗಳು ಇದಾವೆ. ಈ ಸೊಲ್ಲಾಪುರಿ ಮರಾಠಿ ವೆರೈಟಿ ಇದೆಯಲ್ಲ, ಅದು ಚಾಮರಾಜನಗರ ವೆರೈಟಿಗೆ ಹತ್ತಿರವಾದದ್ದಂತೆ. ಮರಾಠಿ ಟ್ರಾನ್ಸ್ಲೇಷನ್ ಬಹಳ ಚೆನ್ನಾಗಿದೆ, ಇಂಗ್ಲಿಷ್ಗಿಂತ ಬ್ಯೂಟಿಫುಲ್ ಆಗಿದೆ. ಯಾಕೆಂದ್ರೆ ಅಲ್ಲೊಂದು ಪರ್ಯಾಯವನ್ನ ಅವರು ಹುಡುಕಿ ಬಳಸಿದ್ದಾರೆ. ಅಂದ್ರೆ ಹೀಗೆ ನಿಮ್ಗೆ ಕೆಲವೊಮ್ಮೆ ಒಂದು ನೇಟಿವ್ ವೆರೈಟಿ ಆಫ್ ಲ್ಯಾಂಗ್ವೇಜ್ ಅನ್ನ ಟ್ರಾನ್ಸ್ಲೇಷನ್ಗೆ ಅಟೆಂಪ್ಟ್ ಮಾಡುವಾಗ ನಿಮ್ಗೆ ಪರ್ಯಾಯಗಳ ಹುಡುಕಾಟದ ಒಂದು ಸವಾಲು ಎದುರಾಗ್ತದೆ. ಪರ್ಯಾಯಗಳನ್ನು ನೀವು ಅವೈಲಬಲ್ ಪ್ಯಾರಲಲ್ಸ್, ಅವುಗಳನ್ನು ನೀವು ಹುಡುಕಬೇಕಾಗ್ತದೆ. ಸಿಗುತ್ತವೆ ಹುಡುಕಿದ್ರೆ. ಒಂದು ವೇಳೆ ಇಲ್ಲ ಅಂದ್ರೆ, ಸುಸಾನ್ ಡೇನಿಯಲ್ ಮಾಡಿದ್ರಲ್ಲ, ಅದೇ ತರ ನೀವು ಹೊಸದೊಂದೇ ವೆರೈಟಿಯನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ನ್ಯೂ ವೆರೈಟಿ ಕ್ರಿಯೇಟ್ ಮಾಡುವಂತಹ ಚಾಲೆಂಜ್ ಅನ್ನ ನೀವು ಎದುರಿಸಬೇಕಾಗತ್ತೆ, ಆ ಸವಾಲನ್ನು ನೀವು ಎದುರಿಸಬೇಕಾಗತ್ತೆ. ಅದನ್ನ ಎದುರಿಸಿದಾಗ ನೀವು ಎಷ್ಟು ಯಶಸ್ವಿ ಭಾಷಾಂತರಕಾರರು ಅನ್ನೋದು ಗೊತ್ತಾಗುತ್ತೆ. ಸ್ನೇಹಿತರೆ, ಇನ್ನೂ ತುಂಬಾ ಇದೆ. ನಾನು ಹೆಚ್ಚು ಮಾತಾಡುವುದಿಲ್ಲ, ಇಂಟರಾಕ್ಷನ್ಗೆ ಅವಕಾಶ ಕೊಡಬೇಕು ಅನ್ನುವ ಕಾರಣಕ್ಕೆ ನನ್ನ ಮಾತಿಗೆ ಇಲ್ಲಿ ಒಂದು ಅಲ್ಪ ವಿರಾಮವನ್ನ ಹಾಕ್ತೇನೆ. ನಾನು ಇದನ್ನೊಂದು ಲೇಖನ ಮಾಡಬೇಕು, ಬರೀಬೇಕು ಅಂತ ಅನ್ಕೊಂಡಿದ್ದೇನೆ. ಆಮೇಲೆ ನಿಮ್ಮ ಬೇರೆಯವ್ರಿಗೆ ಶೇರ್ ಮಾಡ್ತೀನಿ, ಅವ್ರ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಬಹುದು. ಅವ್ರಿಗೆ ಏನಾದ್ರು ಅಕಾಡೆಮಿಕ್ ಆಗಿ ಉಪಯೋಗ ಆಗೋದಾದ್ರೆ ಉಪಯೋಗ ಆಗಲಿ. ಸೊ ಇಲ್ಲಿಗೆ ನನ್ನನ್ನು ಕರೆಸಿ ಹೀಗೆ ಕೆಲವು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪ್ರಾಧಿಕಾರದ ಬಂಧುಗಳಿಗೆ, ಸದಸ್ಯರಾದಂತಹ ಕರಿಯಪ್ಪ ಮಾಳಿಗೆಯವರಿಗೆ ಮತ್ತು ಗಂಗಾಧರಯ್ಯನವರಿಗೆ ಹಾಗೂ ಸಾವಧಾನದಿಂದ ಕೇಳಿದಂತಹ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ಅಲ್ಪ ವಿರಾಮವನ್ನು ಹಾಕ್ತೇನೆ. ನಮಸ್ಕಾರ.